ಇಂದು ಬಾಗೇಪಲ್ಲಿಯಲ್ಲಿ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಆನಮೂರ್ತಿಯವರು ಮಾತನಾಡಿ, ರಾಜ್ಯ ನಾಯಕರು ಈಗಿರುವ ಸಮಸ್ಯೆಗಳನ್ನು ತುಂಬಾ ಸಮಾಧಾನವಾಗಿ ಬಗೆಹರಿಸಬೇಕೆಂದು ಕೋರಿ, ಈ ರಾಜ್ಯದಲ್ಲಿ ಮೊದಲು ಯಡಿಯೂರಪ್ಪನವರನ್ನು ಬ್ಲಾಕ್ಮೇಲ್ ಮಾಡಿದ ವ್ಯಕ್ತಿ ರೇಣುಕಾಚಾರ್ಯ ಅವರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವೆಂಕಟಶಿವಾರೆಡ್ಡಿ, ನಲಪರೆಡ್ಡಿಪಲ್ಲಿ ಶ್ರೀನಿವಾಸ್, ವಿನೋದ್, ಗಣೇಶ್ ಇನ್ನು ಮುಂತಾದ ಮುಖಂಡರು ಭಾಗವಹಿಸಿದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಬಿದ್ದಿರೋದಕ್ಕೆ ನಿಮ್ಗೆ 62,000 ಮತ ಬಂದಿರೋದು. ಇದರಲ್ಲಿ ನೀವೆಲ್ಲೋ ಸರ್ಜಾಪುರದಿಂದ ಮತಗಳೆಲ್ಲ ಎತ್ಕೊಂಡ್ ಬಂದಿಲ್ಲ ಸ್ವಾಮಿ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಇವತ್ತು ನಾವು ಸುಧಾಕರ್ ಅವರು, ಕೋನಪರೆಡ್ಡಿ ಅವರಾಗ್ಬೋದು, ಇವರೆಲ್ಲ ಹೇಳಿರೋದಕ್ಕೆ ನಾವು ನಿಮ್ಗೆಲ್ಲ ನೀವು ಸಪೋರ್ಟ್ ಮಾಡಿರೋದು. ನಾವು ಬಿಜೆಪಿಗೆ ಇವತ್ತು ನೀವು ಜಿಲ್ಲಾಧ್ಯಕ್ಷರು ಮಾಡಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರದ್ದು ನಿಮ್ಗೆ ಏನು ಬೇಕಾಗಿಲ್ವಾ? ನಿಮ್ಗೆ ಬಿಜೆಪಿ ಕಾರ್ಯಕರ್ತನ ಕೇಳಬೇಕು ಅಂತಿಲ್ವಾ? ಬೂತ್ ಮಟ್ಟದಲ್ಲಿ ಮೀಟಿಂಗ್ ಮಾಡಿದ್ದೀರಾ? ನೀವು ಈ ಥರ ಆಗ್ತಿದೆ ಅಂತ ಹೇಳಿದೀರಾ? ಒಂದು ಒಳ್ಳೆ ಪೋಸ್ಟ್ ಆಗ್ಬಿಡ್ತೀರಾ ಜಿಲ್ಲಾಧ್ಯಕ್ಷರಿಗಳಿಗೆಲ್ಲ ಅಭಿನಂದನೆಗಳು ಅಂತ. ಜಿಲ್ಲಾಧ್ಯಕ್ಷರಿಂದ ಅವ್ರು ಮಾಡ್ತಾವ್ರೆ ಅಂತ ಒಂದು ಪೋಸ್ಟ್ ನೀವೇನೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದೀರಾ? ಏನೂ ಇಲ್ದಿರ ನಿಮ್ಮ ಇಷ್ಟಾಚಾರ ನೀವು ಪಾರ್ಟಿ ನಮ್ಮದು ವಿಜಯೇಂದ್ರ ಅವರು ಹೇಳ್ತಾರೆ ನನಗೂ ಅದಕ್ಕೆ ಗೊತ್ತೇ ಇಲ್ಲ ಅಂತ. ಫಸ್ಟು ಬೂತ್ ಮಟ್ಟದಲ್ಲಿಂದ ಮಂಡಲಾಧ್ಯಕ್ಷರಾಗಬೇಕು, ಮಂಡಲಾಧ್ಯಕ್ಷರೆಲ್ಲ ಸೇರಿಕೊಂಡು ಜಿಲ್ಲಾಧ್ಯಕ್ಷರು ಮಾಡಬೇಕು, ಜಿಲ್ಲಾಧ್ಯಕ್ಷರೆಲ್ಲ ಸೇರಿಕೊಂಡು ರಾಜ್ಯಾಧ್ಯಕ್ಷರು ಮಾಡಬೇಕು. ಇದ್ರಿ ಪ್ರೊಸೀಜರು. ಇಲ್ಲಿ ಯಾರು LTMಗಳಿಲ್ಲ. ಇಲ್ಲ ಅಂತಂದರೆ ಇಲ್ಲಿ ಅವಗಾಹನೆ ಇಲ್ಲದೆ ಇರೋವಂಥ ಜನರು ಯಾರೂ ಇಲ್ಲ. ಇವಾಗ ಪ್ರತಿಯೊಬ್ಬರು ಎಜುಕೇಟೆಡ್ಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಏನು ಎತ್ತ ಅಂತ ಎಲ್ಲ ಗೊತ್ತಿದೆ. ನೀವು ಹೇಳ್ತಾ ಇದ್ದೀರಾ ನಿಮ್ಮಿಂದ ಇರೋರು ಬೂತ್ ಆಯ್ತು. ಇವತ್ತು ಲೀಡಿಂಗ್ ಬಗ್ಗೆ ಮಾತಾಡಿರಲ್ವಾ? ನಿಮ್ಮ ಜೊತೆಲಿ ಇರೋರು ಬೂತ್ಗಳು ಲಿಸ್ಟ್ ತಗೊಳ್ಳಿ. ನಾವು ಸುಧಾಕರ್ ಅಭಿಮಾನಿಗಳು ನಮ್ಮ ಬೂತ್ ಲಿಸ್ಟ್ ತಗೊಳ್ಳೋಣ. ಯಾರ್ಯಾರು ಬೂತಲ್ಲಿ ಎಷ್ಟೆಷ್ಟು ವೋಟ್ ಬಿದ್ದಿದೆ, ಯಾರ್ಯಾರು ಲೀಡಿಂಗ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅವ್ರು ವಿಶ್ವನಾಥ್ ಅವ್ರು ಮಾತಾಡ್ತಾರೆ, ಸ್ವಾಮಿ ವಿಶ್ವನಾಥ್ ಅವರೇ, ನೀವು ಬಾಗೇಪಲ್ಲಿಗೆ ಬಂದಿದ್ದೇ ನೋಡಿಲ್ಲ ನಾನು 30 ವರ್ಷದಲ್ಲಿ ನಿಮ್ಮ ಮಗನನ್ನು MP ಮಾಡಬೇಕು ಅಂತ ಒಂದ್ಸಾರಿ ರ್ಯಾಲಿ ಬಂದಿದ್ರಿ, ಒಂದ್ಸಾರಿ ಮುನ್ರಾಜ್ ಅವ್ರ ಮನೆ ಹತ್ರ ಬಂದಿದ್ರಿ. ಅಷ್ಟು ಬಿಟ್ರೆ ನೀವು ನಿಮ್ಮ ಕೊಡುಗೆ ಏನಿದೆ ನಮ್ಮ ಜಿಲ್ಲೆಗೆ? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನಿದೆ? ಒನ್ ಆ್ಯಂಡ್ ಓನ್ಲಿ ಕ್ವಶನ್. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಿಮ್ಮದು ಏನಿದೆ ಕೊಡುಗೆ? ನೀವು ಪಕ್ಕದಲ್ಲಿರೋ ಬ್ಯಾಟ್ರಾಯನ್ಪುರನ ಗೆಲ್ಸ್ಕೊಳಕ್ಕಾಗಲ್ಲ. ಇಲ್ಲಿ ಬಂದು ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಯಲ್ಲೂ ನಾವು MLAಗಳು ಗೆಲ್ಲಿಸ್ತೀವಿ ಅಂತ ಹೇಳ್ತೀರಾ. ಅವತ್ತು ಬಂದು ಮುನ್ರಾಜ್ನ ಗೆಲ್ಸ್ಕೋಬೇಕಾಗಿತ್ತು ರೀ ನೀವು. ಯಾಕೆ ಅವತ್ತೆ ಚುನಾವಣೆ ಸಮಯದಲ್ಲಿ ನೀವು ಬರಲಿಲ್ಲ ಮುನ್ರಾಜ್ನ ಗೆಲ್ಸಕ್ಕೆ? ನೀವು ಯಾಕ್ರಿ ಅವತ್ತು ಬರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರನ್ನ ಗೆಲ್ಸಕ್ಕೆ? ಯಾಕ್ರಿ ಶಿಡ್ಲಘಟ್ಟಿಗೆ ಬರಲಿಲ್ಲ ಶ್ರೀಕಾಲ್ ರಾಮಚಂದ್ರೇಗೌಡರನ್ನ ಗೆಲ್ಸಕ್ಕೆ? ಯಾಕೆ ಚಿಂತಾಮಣಿಗೆ ಬರಲಿಲ್ಲ ನೀವು ವೇಣುಗೋಪಾಲ್ ಅವ್ರನ್ನ ಗೆಲ್ಸಕ್ಕೆ? ಇವತ್ತು ಏನೋ ಕುತ್ಕೊಂಡು ನಾವು ಇದು ಅಂತ ಮಾತಾಡ್ತೀರ ನೀವು. ಆವತ್ತು ಇವರು 17 ಜನ ಶಾಸಕರು ಬಂದಿದ್ದಕ್ಕೆ ನೀವು BBMPಯಲ್ಲಿ ಚೇರ್ಮನ್ ಆದ್ರಿ. ನೀವು 4 ವರ್ಷ ಅಧಿಕಾರ ಅನುಭವಿಸ್ಲಿಲ್ವಾ? ಇವತ್ತು ಸುಧಾಕರ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರೋರಿಗೆಲ್ಲ ಒಂದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಧಾಕರ್ ಅವರು ಬಂದ ಮೇಲೇ ನಮ್ಮ ಜಿಲ್ಲೆಯಲ್ಲಿ BJP ಪಾರ್ಟಿ ಅಂತಿರೋದು. ನಾವೆಲ್ಲ CPM ಅವರು. ನಾವು CPM ಇಂದ ಸುಧಾಕರ್ ಅವರು ಅವ್ರ ಅಭಿವೃದ್ಧಿ ನೋಡಿಕೊಂಡು ನಾವು ಬಂದಿದ್ದೀವಿ. ನೀವು ಸುಧಾಕರ್ ಅವ್ರ ಬಗ್ಗೆ ಈ ಥರನೇ ಮಾತಾಡೋಕ್ಕೆ ಬಂದರೆ ಇಲ್ಲಿ ಪಕ್ಷನ ನಮ್ಮ ತಾಲೂಕಲ್ಲಿ ಹೇಳ್ತೀನಿ, ಜಿಲ್ಲೆಯಲ್ಲಿ ಹೇಳಲ್ಲ, ನಮ್ಮ ತಾಲೂಕಲ್ಲಿ ನೀವು ಪಕ್ಷ ಕಳ್ಕೊತೀರಾ. ಇದಂತೂ ಖಂಡಿತ. ಮುನ್ರಾಜ್ ಅವರೇ, ನೀವು ನಾಳೆ ದಿನ ಶಾಸಕರಾಗಬೇಕಾಗಿರೋ 4 ಜನನ ನೀವು ಜೊತೆಗೆ ಹಾಕ್ಕೊಂಡು ಹೋಗಿ ಹೊರತು ನೀವು ಏನೋ ನಿಮ್ಮ ಸ್ವಂತ ಪ್ರಯೋಜನಕ್ಕೆ ಏನಂದರೆ ಅದು ಮಾತಾಡ್ಬಿಟ್ಟು ಇಲ್ಲಿ ನೀವು 62,000 ಮತ ಏನೋ ನನಗಿದೆ ಇನ್ನು ಬೆಳೆಯುತ್ತೆ ಅನ್ಕೊತಾ ಇದ್ದೀರೇನೋ. ನೀವು ಈ ಮಾತುಗಳೆಲ್ಲ ಮಾತಾಡಿದ್ರೆ 62,000 6,000 ಮತ ಆಗುತ್ತೆ. ಇದಂತೂ ನೀವು ಮೈಂಡಲ್ಲಿ ಇಟ್ಕೋಬೇಕು ಅಂತ ನಾನು ಈ ಮಾತುಗಳು ಮುಗಿಸ್ತೀನಿ. ನಮ್ಮ ಜನಪ್ರಿಯ ಸಂಸದರಾದಂಥ ಸುಧಾಕರಣ್ಣವ್ರ ಬಗ್ಗೆ ಅವಹೇಳನವಾಗಿ 4 ಮಾತುಗಳನ್ನು ಆಡಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ವಿಶ್ವನಾಥಣ್ಣವರು ಮತ್ತು ಪ್ರೀತಮ್ ಗೌಡ್ರಿಗೆ ನಾನು ಒಂದು ಹೇಳಕ್ಕೆ ಬಯಸ್ತೇನೆ. ಒಂದು ರೇಣುಕಾಚಾರ್ಯ ಅವರೇ ಒಂದೇ ಒಂದು ಆಲೋಚನೆ ಮಾಡಿ. ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಯಡಿಯೂರಪ್ಪ ಸಾಹೇಬರ ವಿರುದ್ಧ ಬಂಡೆದ್ದಿದ್ದು ವಿರೋಧ ಮಾಡಿದ್ದು, ಗುಂಪು ಕಟ್ಟಿದ್ದು ನಿಮ್ಮಿಂದಲೇ ಸ್ಟಾರ್ಟ್ ಆಗಿದೆ. ಇದನ್ನು ನೀವು ಮರೀತಾ ಇದ್ದೀರ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಆಗುವ ನಿಟ್ಟಿನಲ್ಲಿ ಆ ಒಂದು ಕೆಲಸಕ್ಕೂ ನಿಮಗೂ ಏನು ಸಂಬಂಧ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ನಿಮ್ಮಲ್ಲಿ. ನೀವು ಸುಧಾಕರಣ್ಣನ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ರೆ ನೋಡಿಕೊಂಡು ಅವರ ಒಂದು ಬೆಂಬಲಿಗರಾದಂಥ ನಾವುಗಳು ಈ ಜಿಲ್ಲೆಯಲ್ಲಿ ನೋಡ್ಕೊಂಡು ಇರಲಿಕ್ಕೆ ಯಾರೂ ತಯಾರಿಲ್ಲ. ಏನು ಮಾತಾಡ್ತೀರಿ ನೀವು? ಇವತ್ತು ಸುಧಾಕರಣ್ಣನ ಬಗ್ಗೆ ಪಕ್ಷ ಏನು ಸೋತಿದ್ದೀರಿ ಅಂತ ಮಾತಾಡ್ತೀರಿ. ನೀವು ಗೆದ್ದಿದ್ದೀರಾ? ಈಗ ನೀವು ಗೆದ್ದಿದ್ದೀರಾ ಅಂತ ಆಲೋಚನೆ ಮಾಡಿ.
ಹೋಗ್ಲಿ, ಮತ್ತೊಬ್ಬ ಪ್ರೀತಮ್ ಗೌಡ್ ಸಾಹೇಬರು ಮಾತಾಡ್ತಾ ಇದ್ದಾರೆ, ನೀವು ರಾಜ್ಯ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ರೋ ಇಲ್ಲ ಒಂದು ಒಳ್ಳೆಯ ಬೇರೆ ಗುಂಪುಗಾರಿಕೆ ಸದಸ್ಯರಾಗಿ ಮಾತಾಡ್ತಾ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸುಧಾಕರಣ್ಣನ ಬಗ್ಗೆ ನೀವು ಮಾತನಾಡುವಾಗ GPA ಬರ್ಕೊಟ್ಟಿದ್ದೀವ ಅಂತ ಕೇಳ್ತೀರ. ನಿಮ್ಗೇನಾದರೂ GPA ಬರ್ಕೊಟ್ಟಿದ್ರಾ ಪ್ರೀತಮ್ ಗೌಡ್ರೆ? ನಿಮ್ಗೇನಾದ್ರು GPA ಬರ್ಕೊಟ್ಟಿದ್ರೆ ಹೇಳಿ ಪಕ್ಷದಿಂದ. ಯಾರಿಗೂ GPA ಬರ್ಕೊಡಲ್ಲ. ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ, ನಿಮ್ಮ ಭಾಗ ನಮಗೆ ಗೊತ್ತಿಲ್ಲ, ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಸುಧಾಕರಣ್ಣವರು ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷವನ್ನು ಕಟ್ತಾ ಇದ್ದಾರೆ. ಪ್ರತಿಯೊಂದು ದಿನಾನೂ ಕೂಡ ರಜೆ ಇಲ್ದಿದ್ರು ಕೂಡ ಭಾನುವಾರ ಕೂಡ ಕಾರ್ಯಕರ್ತನ ಮಾತನಾಡಲಿಕ್ಕೆ ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಈ ಜಿಲ್ಲೆಯಲ್ಲಿ ಪಕ್ಷನೇ ಇರಲಿಲ್ಲ. ಹೆಂಗಿತ್ತು ಅಂದರೆ ಪಕ್ಷ ಕಾಂಗ್ರೆಸ್ನವರು 90 ಭಾಗ ಇದ್ದರೆ BJP 10% ಇದ್ದರು. ಇವತ್ತು ಸಮಾನಾಂತರವಾಗಿ ಬಂದಿದೆ. ಅರ್ಧಕ್ಕರ್ಧ BJP ಓಟ್ ಬೀಳುವಂತ ಬಂದಿದೆ. ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರದಲ್ಲೂ ಕೂಡ 8 ತಾಲೂಕುಗಳಲ್ಲೂ ಕೂಡ 1,64,000 ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥ BJPಗೆ ಜನ ಇದ್ದಾರೆ. ಯಾರಿಂದ ಕೊಟ್ಟಿದ್ದು? ನಿಮ್ಮಿಂದ ಕೊಟ್ರಾ? ಪ್ರೀತಮ್ ಗೌಡರು ಬಂದಿಲ್ಲಿ ಕ್ಯಾನ್ವಾಸ್ ಮಾಡಿದ್ರಾ? ಇಲ್ಲ ರೇಣುಕಾಚಾರ್ಯ ಬಂದಿಲ್ಲಿ ಕ್ಯಾನ್ವಾಸ್ ಮಾಡಿದ್ರಾ? ಮತ್ತೊಬ್ಬರು ಮಾಡಿದ್ರು? ಏನು ಮಾತಾಡ್ತಾ ಇದ್ದೀರಿ ನೀವು? ಇವತ್ತು ಮಾತಾಡೋದನ್ನು ಹಿಂದೆ ತಗೋಬೇಕು. ನಿಮ್ಮ ವಾಕ್ಯವನ್ನು ಹಿಂಪಡೆದೇ ಇದ್ದರೆ ಸುಧಾಕರಣ್ಣವ್ರು ಸುಧಾಕರಣ್ಣಗೆ ಹೇಳಲ್ಲ, ಅವ್ರ ಅಭಿಮಾನಿಗಳು ನಾವೇನಿದ್ದೀವಿ ಜಿಲ್ಲೆಯಾದ್ಯಂತ ಎಲ್ಲರೂ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ. ಏನು ಅನ್ಕೊಂಡಿದ್ದೀರಿ ರೇಣುಕಾಚಾರ್ಯ ಅವರೇ ನೀವು? ಅವೆಲ್ಲ ಬಿಟ್ಟರೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ಪಕ್ಷವನ್ನು ಕಟ್ಟುವಲ್ಲಿ ಎಲ್ಲರೂ ಬೇಕು. ಯಾಕಂದರೆ ಇವತ್ತು ವಿಜಯೇಂದ್ರ ಅಣ್ಣನವರು ಏನು ಹೇಳಿದ್ದಾರೆ, ಜಿಲ್ಲಾಧ್ಯಕ್ಷರು ಮಾಡಿದರೆ ನಾವು ಜಿಲ್ಲಾಧ್ಯಕ್ಷರ ಬಗ್ಗೆ ಸ್ವಾಗತಾರ್ಹ ಮಾಡ್ತೀವಿ. ಯಾಕಂದರೆ ಎಲ್ಲಿ ನಮಗೆ ನೋವಿದೆ ಅಂದರೆ ನಮ್ಮ ಸಂಸದರಿಗೆ ಗೊತ್ತಿಲ್ದಿರ ನೀವು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರಿ ಅಂತೀರಿ. ತಪ್ಪಲ್ವಾ? ಏನು ಸೋತಿರೋ ಸಂಸದರ? ಹೋಗ್ಲಿ, ಸಂಸದರ ಅವ್ರೇನಾದ್ರು? ಮಾಜಿ ಸಂಸದರ? ಹಾಲಿ ಸಂಸದರು. ಕನಿಷ್ಠ ಪಕ್ಷ 5 ಕ್ಷೇತ್ರಗಳು, 5 ತಾಲೂಕುಗಳಿದೆ. ನಮ್ಮ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಗುಡಿಬಂಡೆ, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ, ಶಿಡ್ಲಘಟ್ಟ, ಈ 5 ತಾಲೂಕುಗಳಿಗೂ ಕೂಡ ಒಂದು ಜಿಲ್ಲಾಧ್ಯಕ್ಷರು ಮಾಡಿದ್ದೀರಿ. ಕನಿಷ್ಠ ಪಕ್ಷ ಅವ್ರನ್ನ ಮಾತಾಡಿ ಸೌಜನ್ಯತೆಯಿಂದ ಆದರೂ ಕೂಡ ನೀವು ಅವ್ರನ್ನ ಮಾತಾಡಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವೇನು ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಮುಂದೆ ಹೊರಟಿದ್ದೀರಿ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಇವತ್ತು ಕಾರ್ಯಕರ್ತರು ಕೇಳುವಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ತಪ್ಪಿಸ್ಕೋಬೇಡಿ. ಏನಾದರೂ ಸುಧಾಕರಣ ನೀವು ಬಿಟ್ಟು ಮುಂದಿನ ದಿನಗಳಲ್ಲಿ ಮಾಡಿದ್ದೇ ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಪಕ್ಷ ಏನು ಜಯಗಳಿಸ್ಲಿಕ್ಕೆ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳಿದೆ. ಅವ್ರನ್ನ ಇನ್ನು 2 ತಿಂಗಳಿದೆ, ಈಗಲೇ ಅವ್ರನ್ನ ಬದಿಗೊತ್ತಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಗೊಂದಲ ಸೃಷ್ಟಿಯಾಗ್ತದೆ. ದಯವಿಟ್ಟು ಈ ಥರ ಮಾಡಬೇಡ ಅಂತ ನಾನು ಹೈಕಮಾಂಡ್ನಲ್ಲೂ ಕೂಡ ಮನವಿ ಮಾಡ್ತೀನಿ ಮತ್ತು ಎಲ್ಲರೂ ಕೇಳ್ಕೊತೀನಿ. ನಮಸ್ಕಾರ. ಓಡಾಡ್ತಾ ಪಕ್ಷವನ್ನು ಕಟ್ತಾ ಇದ್ದಾರೆ. ಆದರೆ ನಿಮಗೇನಾದರೂ GPA ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ ಪ್ರೀತಮ್ ಗೌಡ್ರೆ ಅಂತ ಹೇಳಿ ನಾನು ಬಯಸ್ತೀನಿ. ಯಾಕಂದರೆ ಅವ್ರಿಗೆ 5 ವರ್ಷನೇ ನೀವು ಬಂದು ಪಕ್ಷಕ್ಕೆ 5 ವರ್ಷ ಆಯಿತು ಅಂತ ನನಗೆ ಕ್ವಶನ್ ಮಾಡ್ತಾರೆ. ನೀವೇನು 50 ವರ್ಷದಿಂದ ಇದ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ಆದರೂ ಕೂಡ ಯಾರು ಕೂಡ ಪಕ್ಷದ ಕಾರ್ಯಕರ್ತರಾಗಲಿ ನಾಯಕರಾಗಲಿ ಚಕಾರ ಎತ್ತಿದೆ ಸುಮ್ಮನೆ ಕೂತಿದ್ದಾರೆ. ಯಾಕೆಂದ್ರೆ ಇಂಥವರ ಒಂದು ಹೇಳಿಕೆಗಳಿಂದ ಪ್ರೀತಮ್ ಗೌಡ್ರಾಯ್ತು ರೇಣುಕಾಚಾರ್ಯ ಮಾತಾಡ್ತಾರೆ. ರೇಣುಕಾಚಾರ್ಯಗೂ ಸುಧಾಕರಣ್ಣನಿಗೆ ಯಾವ ಥರ ಸಂಬಂಧ ನನಗೆ ಅರ್ಥ ಆಗ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಮಾಡುವಲ್ಲಿ ರೇಣುಕಾಚಾರ್ಯಗೆ ಏನು ಸಂಬಂಧ ಅಂತ ಮಾತಾಡ್ತಾರೆ. ಮೈಕು ನಿಮ್ಮ ಮುಂದೆ ಪ್ರೆಸ್ ಅವ್ರ ಮುಂದೆ ಬಂದ್ಬಿಟ್ರೆ ಮೈಕ್ ಇದ್ದೆ ಅಂತ ಮಾತಾಡ್ಬಿಡ್ತಾರೆ ಪೇಜ್ನಲ್ಲಿ. ಸುಧಾಕರಣ್ಣ ಸೋಲಿದ್ದಾರೆ MLA ವಿಚಾರ ಅಂತ ಹೇಳ್ತಾರೆ ರೇಣುಕಾಚಾರ್ಯ ಅವರಲ್ಲಿ. ನೀವು ಸೋಲಿಲ್ಲ ಅಂತನ ಅರ್ಥ? ಸದ್ಯಕ್ಕೆ ನೀವೀಗ ಮಾಜಿ, ನೀವೇನು ಹಾಲಿ ಶಾಸಕರಲ್ಲ. ರೇಣುಕಾಚಾರ್ಯ ಅವರು ಯಡಿಯೂರಪ್ಪನಿಗೆ ಮೊದಲು ಯಡಿಯೂರಪ್ಪನ ವಿರುದ್ಧ ಬಂಡಾಯ ಇದ್ದಿದ್ದೇ ಈ ರಾಜ್ಯದಲ್ಲಿ ರೇಣುಕಾಚಾರ್ಯ. ಯಾಕಂದ್ರೆ ಇವತ್ತು ಕೂಡ ಆ ಕ್ಲಿಪ್ಗಳು ಹಂಗೇ ಇದೆ, ವಿಡಿಯೋ ಕ್ಲಿಪ್ಗಳು. ಸುಮ್ಮನೆ ರಾಜ್ಯಾಧ್ಯಕ್ಷರನ್ನು ಮೆಚ್ಚಿಸುವ ಒಂದು ಹೇಳಿಕೆಗಳನ್ನು ರೇಣುಕಾಚಾರ್ಯ ಕೊಡುವುದು ಅಷ್ಟು ಸಮಂಜಸವಲ್ಲ. ಅದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ವಿ ಬಾಗೇಪಲ್ಲಿಯ ಸುಧಾಕರಣ್ಣನ ಅಪಮಾನ. ಅದಲ್ಲದೆ ಮಾನ್ಯ ವಿಶ್ವನಾಥಣ್ಣ ಮಾತಾಡಿದ್ರು. ವಿಶ್ವನಾಥಣ್ಣ ಕೂಡ ನಮ್ಮ ಕ್ಷೇತ್ರದಲ್ಲಿ ಹೋಗೋದು. ವಿಶ್ವನಾಥಣ್ಣ ಕೂಡ ನಮ್ಮ ಕ್ಷೇತ್ರದಲ್ಲೇ 8 ಕ್ಷೇತ್ರಗಳಲ್ಲಿ ಒಬ್ಬರು, ಅವ್ರು ಕೂಡ ಸುಧಾಕರಣ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ, ಕೊಟ್ಟಿದ್ದಾರೆ. ಬಟ್ ನೀವು ಕಾಂಗ್ರೆಸ್ಗೆ ಹೋಗ್ತೀರಾ, ಪಕ್ಷ ಬಿಟ್ಟು ಹೋಗಿ ಅಂತ ಮಾತಾಡೋದು ಅಷ್ಟು ಸಮಂಜಸ ಅಂತ ಹೇಳ್ಬಿಟ್ಟು, ಸಮಂಜಸವಲ್ಲ ಅಂತ ಹೇಳ್ಬಿಟ್ಟು ನಾನು ವಿಶ್ವನಾಥಣ್ಣಲ್ಲಿ ಮನವಿ ಮಾಡ್ತೀನಿ. ನೀವು ಆಲೋಚನೆ ಮಾಡಿ. ನೀವು ಕಾಂಗ್ರೆಸ್ ಒಂದು ಕಾಲ ಆಚೆ ಇಟ್ಟಿದ್ದೀರಾ ಅಂದರೆ ಅವ್ರು ಕಾಂಗ್ರೆಸ್ಗೆ ಹೋಗ್ಬೇಕು ಅಂದಿದ್ರೆ MP ಎಲೆಕ್ಷನ್
ಚುನಾವಣೆಯಲ್ಲಿ ಅದು ಒಳ್ಳೊಳ್ಳೆ ಆಫರ್ಸ್ ಬಂದಿತ್ತು ಅಂತ ಎಲ್ಲರಿಗೂ ಗೊತ್ತು. ಬೆಂಗಳೂರು ಉತ್ತರ ಒಂದು ಟಿಕೆಟೇ ಕೊಡ್ತೀನಿ ಬನ್ನಿ ಅಂತ ಕೇಳಿದ್ರು, ಅವ್ರು ಹೋಗಲಿಲ್ಲ. ಆ ಥರ ಮಾಡುವಂಥ ಒಂದು ಮನುಷ್ಯ ಅಲ್ಲ ಸುಧಾಕರ್. ಏನೇ ಆಗಲಿ, ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ, ಇವತ್ತು ಯಡಿಯೂರಪ್ಪ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಆಗಬೇಕಾದ್ರೆ ಬಹು ಮುಖ್ಯವಾಗಿ ನಮ್ಮ ಸುಧಾಕರಣ್ಣ ಜೊತೆಗೆ MTP ನಾಗರಾಜಣ್ಣ ಇವರೆಲ್ಲ ಸೇರಿಕೊಂಡು ಮನಸ್ಸು ಮಾಡಿದ್ದಕ್ಕೇನೆ ಇವತ್ತು ಯಡಿಯೂರಪ್ಪ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಆಗಿದ್ದು ಮತ್ತು ಈ ನಮ್ಮ ವಿಜಯೇಂದ್ರ ಅಣ್ಣನಿಗೂ ಒಂದು ಬೆನ್ನೆಲುಬಾಗಿತ್ತು. ಯಾಕಂದರೆ ಅವೆಲ್ಲ ಕೂಡ ದೊಡ್ಡವ್ರ ವಿಚಾರ ನಾವು ಮಾತಾಡೋದು ನಮಗೇನು ಅಷ್ಟೊಂದು ಒಳ್ಳೇದು ಅನಿಸಲ್ಲ. ಬಟ್ ನೀವು ಮಾತಾಡುವಂಥ ಮಾತುಗಳು ದೊಡ್ಡವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ನಾವೇನು ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕ್ಕೆ ಸುಧಾಕರ್ ಅಭಿಮಾನಿಗಳು ಯಾರು ಇಲ್ಲಿ ರೆಡಿ ಇಲ್ಲ. ಯಾಕೆ ಈ ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಅಂದರೆ, ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಒಂದು